ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಬಿ ಕಲ್ಲೆರುದ್ರೇಶ್ ರವರು ಪತ್ರಿಕಾಗೋಷ್ಠಿ ನಡೆಸಿದರು. ಭದ್ರಾ ಮೇಲ್ದಂಡೆ ಯೋಜನೆ ಹಾಗೂ ಜಗಳೂರು ತಾಲೂಕು ಕೆರೆ ನೀರು ತುಂಬಿಸುವ ಯೋಜನೆ ವಿಳಂಬ ಕುರಿತು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕೆಬಿ ಕಲ್ಲೆರುದ್ರೇಶ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಗೋಡೆ ಸಿದ್ದೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಉಸ್ಮಾನ್, ಹಿರಿಯ ಮುಖಂಡರಾದ ಯಲ್ಲಪ್ಪ ಮಾಸ್ಟರ್, ಹಿಂದುಳಿದ ವರ್ಗದ ಮುಖ್ಯಸ್ಥರಾದ ಲಕ್ಷ್ಮಣರವರು ಹಾಗೂ ಸಣ್ಣ ತಿಪ್ಪೇಶ್, ಬನ್ನೆಟ್ಟಿ ರೇವಣ್ಣ, ತೋರಣಗಟ್ಟಿ ಗ್ರಾಮದ ಬಾಲಪ್ಪ ಮತ್ತು ಗಂಗಪ್ಪರವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಜಗಳೂರು ತಾಲೂಕು ವರದಿಗಾರರು ಮಂಜುನಾಥ್ ಬಾಳೆಹಳ್ಳಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಅಪ್ಪರ ಭದ್ರಾ ಬಗ್ಗೆ ಆಗುವಗಳ ಬಗ್ಗೆ, ಈ ಅಪ್ಪರ ಭದ್ರಾ ಬಗ್ಗೆ ಸ್ವಲ್ಪ ಸೂಕ್ಷ್ಮ ಹಿಂದಿಂದ ಹೇಳ್ತೀನಿ. ಈ ಯೋಜನೆ 2007-8ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಆದಂಥ ಮೊದಲನೇ ಸಾರಿ ಮುಖ್ಯಮಂತ್ರಿಗಳು ಆದ ಸಂದರ್ಭದಲ್ಲಿ ಈ ಯೋಜನೆ ಮಂಜೂರು ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಜಗಳೂರು ತಾಲೂಕು ಅಂದಿನ ರಾಜಕೀಯದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರ ನಿರ್ಲಕ್ಷ್ಯದಿಂದ ನಮ್ಮ ಜಗಳೂರು ತಾಲೂಕು ಕೈಬಿಟ್ಟು ಹೋಯಿತು. ಅಪ್ಪರ ಭದ್ರದಲ್ಲಿ ಮಂಜೂರಾದಂಥ ಸಂದರ್ಭದಲ್ಲಿ ನಮ್ಮ ಜಗಳೂರು ತಾಲೂಕು ಆ ಯೋಜನೆಯಲ್ಲಿ ಇರಲಿಲ್ಲ. ಹಿಂದೆ ನಿಜಲಿಂಗಪ್ಪನವರು 69ನೇ ಇಸ್ವಿಯೊಳಗೆ ಏನು ಪ್ರಾರಂಭ ಮಾಡಿದ್ರು ಈ ಯೋಜನೆ ಅಪ್ಪರ ಭದ್ರಾ ಅಂತಕ್ಕಂಥದ್ದು, ಆ ಯೋಜನೆಯಲ್ಲಿ ಜಗಳೂರು ತಾಲೂಕು ಸೇರಿತ್ತು. ಇದಾದ ಮೇಲೆ ನಮ್ಮ ಜಗಳೂರು ತಾಲೂಕು ಇಲ್ಲ ಅಂತ ಗೊತ್ತಾದ ಮೇಲೆ ಎಲ್ಲರ ಪರಿಶ್ರಮದ ಹೋರಾಟದ ಫಲವಾಗಿ ಯಡಿಯೂರಪ್ಪನವರು ಒಂದು ತಾರೀಖು ಅಂತ ಹೋಗಿ ಜಗಳೂರು ತಾಲೂಕಿಗೆ ಮಂಜೂರು ಮಾಡಬೇಕು ಅಂತೇಳಿ ಒಂದು ಮಾಡಿದ್ರು. ಅದಾದ ಮೇಲೆ ಮತ್ತೆ ನಮಗೆ ರೂಟ್ ಆ ಕಡೆ ಬರುತ್ತೆ ಈ ಕಡೆ ಬರುತ್ತೆ ಅಂತೇಳಿ ಮತ್ತೆ ಹೋರಾಟದ ಪರವಾಗಿ ಭಾಳ ದಿನ ಹೋರಾಟದ ನಂತರ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು ಆದಾಗ, 2ನೇ ಬಾರಿ ಮುಖ್ಯಮಂತ್ರಿಗಳು ಆದಾಗ ನಮಗೆ 2.4 TMC ವಾಟರ್ ಮಂಜೂರು ಮಾಡಿ ಕೊನೆಗೆ ಅಧಿಕಾರಿಗಳು ಹಿಂದಿನ ದಿವಸ ಸೈನ್ ಮಾಡಿ ನಮಗೆ ಮಾಡಿಕೊಟ್ರು. ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಇದ್ದಾಗ ಒಂದು ಕಮಿಟಿ ಮಾಡಿದ್ರು. ಆಗ ನಮ್ಮನ್ನು ಆ ಕಮಿಟಿ ಒಳಗೆ ಪಕ್ಷ ಯಾವುದೇ ಇರಲಿ ಅಂತೇಳಿ ನಮ್ಮ ಹೆಸರು ಸೇರಿಸಿ ನಾನು ಆ ಕಮಿಟಿ ಸದಸ್ಯನಾಗಿ ಕೆಲಸ ಮಾಡಿದ್ದೆ. 2.4 TMC ಅಲೋಕೇಶನ್ ಆಫ್ ವಾಟರ್ ಆದಮೇಲೆ ಆಯಿತು. ಅದಾದಮೇಲೆ ಕುಮಾರಸ್ವಾಮಿಯವರು ಬೋರ್ಡ್ ಮೀಟಿಂಗಲ್ಲಿ ಪಾಸ್ ಮಾಡಿದರು. ಅದು ಜೀವ ಆಗಬೇಕಾಗಿತ್ತು. ಅದು 1 ವರ್ಷ ತಡವಾಯಿತು. ಯಡಿಯೂರಪ್ಪನವ್ರ ಕಾಲದಲ್ಲಿ, ಬೊಮ್ಮಾಯಿಯವ್ರ ಕಾಲದಲ್ಲಿ ಅದು ನಮಗೆ ಅಧಿಕೃತವಾಗಿ ಅಲೋಕೇಶನ್ ಆಫ್ ವಾಟರ್ ನಮಗೆ 2.4 TMC ವಾಟರ್ ಅಲೋಕೇಶನ್ ಆಯಿತು. ಅದಾದಮೇಲೆ ಭಾಳ ಜನ ರಾಜಕಾರಣಿಗಳು 2 ವರ್ಷಕ್ಕಾಗುತ್ತೆ 3 ವರ್ಷಕ್ಕಾಗುತ್ತೆ ಅಂತ ಹೇಳ್ತಿದ್ರು. ನಾವು ಈ ವ್ಯತಿರಿಕ್ತವಾಗಿ ಇದು ಆಗಲ್ಲ ಅಂತಕ್ಕಂಥದ್ದು ಯೋಜನೆ ಅವ್ರು ಹೇಳ್ದಂಗೆ ಆಗಲ್ಲ, ಸ್ವಲ್ಪ ಲಾಂಗ್ ಆಗುತ್ತೆ ಅಂತಕ್ಕಂಥದ್ದು ನಾವು ಪ್ರತಿಪಾದಿಸ್ಕೊಂತಲೇ ಬಂದ್ವಿ. ಈಗೇನಾಗಿದೆ, ಇವು 2-3 ವರ್ಷದಿಂದ ಇದು 1200 ಕೋಟಿ ಯೋಜನೆ ಟೆಂಡರ್ ಕರೆದಿದ್ದು. ಈಗ ಅದು ನನ್ನ ಪ್ರಕಾರ 1700-1800 ಕೋಟಿವರೆಗೆ ಹೋಗ್ಬೋದು. ರೇಟೆಲ್ಲ ಕಬ್ಬಿಣ ಸಿಮೆಂಟ್ ಜಾಸ್ತಿ ಆದ್ದರಿಂದ ಹೆಂಗಂದರೆ ಟೆಂಡರ್ಲಿ 2 ಥರ ಇರುತ್ತೆ. ಈ ಪೆನ್ ತಗೋಬೇಕಪ್ಪ ಅಂದರೆ 100 ರೂಪಾಯಿ ಇರುತ್ತೆ. 100 ರೂಪಾಯಿ ಅಂತ ಟೆಂಡರ್ ಕರೀತಾರೆ. ಆಮೇಲೆ ಅವತ್ತಿನ ರೇಟ್ ಏನಾಗುತ್ತೆ ಅದು ನೋಡ್ಕೊಂಡು ಮಾಡೋದು ಅಂದರೆ ಅವು ಜಾಸ್ತಿ ಆಗ್ತದೆ. ಅದು 2 ಥರ ಟೆಂಡರ್ ಇದೆ. ಇದು ದೊಡ್ಡ ದೊಡ್ಡ ಯೋಜನೆಗಳು ಆಯಾ ಸಂದರ್ಭಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ಆದಾಗ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಡಿಕ್ರೀಸ್ ಮಾಡ್ತಕ್ಕಂಥದ್ದು, ಕಡಿಮೆ ಆದರೂ ಕಡಿಮೆ ಮಾಡ್ತಾರೆ. ಅದು ಒಂದು ಯೋಜನೆ. ಈ ಪ್ರಮುಖವಾಗಿರ್ತಕ್ಕಂಥದ್ದು ಈ ಯೋಜನೆಗೆ 1700-1500 ಕೋಟಿ ಯೋಜನೆಗೆ ಈ 2-3 ವರ್ಷದಿಂದ ಸರ್ಕಾರ ದುಡ್ಡು ರಿಲೀಸ್ ಮಾಡಿರೋದು ಹೇಳಿಬಿಟ್ರೆ ನಾಚೆ ಆಗುತ್ತೆ. ಈ ಜಗಳೂರು ತಾಲೂಕಿಗೆ ಸ್ಟ್ರೀಟ್ ಲೈಟು, CC ಲೈಟು, ಸೋಲಾರ್ ಲೈಟು ಇವು ಹಾಕಿದಾರಲ್ಲ, ಅಷ್ಟಕ್ಕೆ ಸಮ ಇತ್ತು.
10ರಿಂದ 15 ಕೋಟಿ ರಿಲೀಸ್ ಮಾಡಿರ್ಬೋದು ದುಡ್ಡು. 1700 ಕೋಟಿ ಪ್ರಾಜೆಕ್ಟ್, 1500 ಕೋಟಿ ಪ್ರಾಜೆಕ್ಟು ಈ 2-3 ವರ್ಷಕ್ಕೆ 10-15 ಕೋಟಿ ರಿಲೀಸ್ ಮಾಡಿದ್ರು. ಅಕಸ್ಮಾತ್ ನಾನು ಹೇಳ್ತಕ್ಕಂಥದ್ದು ಏನಾದರೂ ಸಂಬಂಧಪಟ್ಟ ಅವ್ರು ಯಾರಾದ್ರೆಲ್ಲ ಸುಳ್ಳು, ಕನ್ನಡ ಸುಳ್ಳು, ನಾವು ಒಂದು 500 ಕೋಟಿ ರಿಲೀಸ್ ಮಾಡಿದ್ದೀವಿ ಅಂತ ಆಧಾರ ತೋರಿಸಿ, ಆಧಾರ ಹೇಳಿದ್ರೆ ನಾವು ಆಧಾರ ಒಪ್ಕೊಳ್ತೀವಿ. ಈ ಥರ ಆದರೆ ಯೋಜನೆ ಬಹಳ ಹಿನ್ನಡೆ ಆಗುತ್ತೆ. ಈ ಯೋಜನೆ ಮಾಡಲಿಕ್ಕೆ ಎಲ್ಲ ಜನಪರ ಸಂಘಟನೆಗಳು, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಳ್ಳದೇ ಇದ್ದರೆ ಈ ಶತಮಾನ ನಮ್ಮ ವಯಸ್ಸಿಗಂತೂ ನೀರು ಕಾಣ್ತೀವಿಲ್ಲ ಅಂತಕ್ಕಂಥದ್ದು ಒಂದು.